Hey everyone, very good evening बच्चों, very good evening. ಬೇಗ ಬೇಗ ಬರೀಪ ಕ್ಲಾಸಿಗೆ ಜಾಯ್ನ್ ಆಗಿ. ಎಸ್ ವಿ ವಾಂಟ್ ಟು ಡಿಸ್ಕಸ್ ಆಲ್ ದೀಸ್ ಇನ್ ಒನ್ ಸಿಸ್ಟಮೆಟಿಕ್ ಆಗಿ ಮುಗಿಸ್ಬಿಡ್ತೀನಿ ಇವತ್ತು. ಬಿಕಾಸ್ ಯೂನಿಟ್ 2ದಲ್ಲಿ ಕಾಸ್ಟ್ ಶೀಟ್ ಅಂತೂ ಪಕ್ಕ ಕೇಳ್ತಾನೆ ಅದಕ್ಕೆ. ಸೊ ಲೆಟ್ ಸ್ಟಾರ್ಟ್ ದ ಕ್ಲಾಸ್ ನಾವು. ನೋಡಿ, ಕಾಸ್ಟ್ ಕ್ಲಾಸಿಫಿಕೇಶನ್ ಇದೆಯಲ್ಲ, ಫಸ್ಟ್ ಟೆಲ್ ಮಿ ಈಸ್ ಮೈ ವಾಯ್ಸ್ ಇಸ್ ಕ್ಲಿಯರ್ ಫಾರ್ ಎವ್ರಿ ಒನ್? ಹೇಳ್ರಿಪ್ಪ. ಹಾಯ್ ನಿಂಗಮ್ಮ, ಧ್ವನಿ ಕೇಳ್ತಾ ಇದೆಯಾ? ಸೊ ಚಾಪ್ಟರ್ ನಂಬರ್ 2 ಕಾಸ್ಟ್ ಕ್ಲಾಸಿಫಿಕೇಶನ್ ಇದೆ ಇವತ್ತು. ಯಾಕೆಂದರೆ ಕ್ಲಾಸಿಫೈ ಮಾಡೋದು ಬಂತಪ್ಪ ಅಂದರೆ, ಇಫ್ ಯು ನೋ ದ ಕಾಸ್ಟ್ ಕ್ಲಾಸಿಫಿಕೇಶನ್ ಡೆಫಿನೆಟ್ಲಿ ನೀವು ಮುಂದಿನ ಪಾರ್ಟು ಕೂಡ ಈಸಿಲಿ ಕಲಿಬಹುದು. ಆಲ್ ರೈಟ್, ಅದಕ್ಕೆ ಲೆಟ್ ಸ್ಟಾರ್ಟ್ ದ ಕ್ಲಾಸ್ ನಾವು. ಇಲ್ಲಿ ಏನಾಗುತ್ತೆ, ಕಾಸ್ಟ್ ಶೀಟ್ ತೆಗಿಯೋದು ಯಾವ ರೀತಿ, ಮತ್ತು ಪ್ರಾಬ್ಲಮ್ಸ್ ಬರ್ತಾವೆ. ಈಗ ದೇ ಆರ್ ಸೋ ಮೆನಿ ಟನ್ಸ್ ಆಫ್ ಪ್ರಾಬ್ಲಮ್ಸ್ ವಿ ಹ್ಯಾವ್. ಆ ಪ್ರಾಬ್ಲಮ್ಸನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಪ್ರತಿಯೊಂದನ್ನು ಡಿಸ್ಕಸ್ ಮಾಡ್ಕೊಂತ ಹೋಗೋಣ. ಓಕೆ ನಿಂಗಮ್ಮ, ವೇರ್ ಈಸ್ ಯುವರ್ ಫ್ರೆಂಡ್? ಚಲೋ ಚಲೋ ಚಲೋ, ಲೆಟ್ ಸ್ಟಾರ್ಟ್ ನಾವು. ನೋಡಿ, ಕ್ಲಾಸಿಫೈ ಮಾಡೋದಂದ್ರೆ ಏನು? ವಾಟ್ ಡು ಬೈ ಕ್ಲಾಸಿಫೈ? ಬೇರೆ ಬೇರೆ ಮಾಡೋದು, ಬೇರೆ ಬೇರೆ ಮಾಡೋದು. ಈಗ ಕಾಸ್ಟ್ ಕ್ಲಾಸಿಫಿಕೇಶನ್ ಮಾಡ್ತೀವಲ್ಲ, ಏನತ್ತಮ್ಮ ಧ್ವನಿ ಕ್ಲಿಯರ್ ಆಗಿತ್ತು ನಂದು? ಕ್ಯಾನ್ ಯು ಹಿಯರ್ ಮೀ? ಧ್ವನಿ ಕ್ಲಿಯರ್ ಆಗಿದೆಯಲ್ಲ? ಹಲೋ, ಚಲೋ. ಈಗ ನೋಡ್ರಿ, ಕ್ಲಾಸಿಫಿಕೇಶನ್ ಮಾಡೋಕ್ಕೆ ಗೊತ್ತಾಯ್ತಪ್ಪ ಅಂದರೆ, ಕಾಸ್ಟ್ ಕ್ಲಾಸಿಫಿಕೇಶನ್ ಗೊತ್ತಾದರೆ ಡೆಫಿನೆಟ್ಲಿ ಏನಾಗುತ್ತಿಲ್ಲ, ನಾವು ಮುಂದಿನ ಪಾರ್ಟ್ ಆರಾಮ್ಸಿ ನಾವು ತೊಗೋಬೋದು ಅದನ್ನು. ಅಂದರೆ ಕಾಸ್ಟ್ ಶೀಟ್ ತೆಗಿಲಿಕ್ಕೆ ಭಾಳ ಈಸಿ ಆಗುತ್ತೆ. ಇನ್ ದ್ಯಾಟ್ ಬೇಸಿಸ್ ಓನ್ಲಿ ಲೇಬರ್ ಆಯಿತು, ಓವರ್ ಹೆಡ್ ಆಯಿತು, ಮಟೀರಿಯಲ್ ಆಯಿತು, ಎಲ್ಲವನ್ನು ಬೇರೆ ಬೇರೆ ಮಾಡ್ತೇವೆ ನಾವು. ಸೊ ಹೇಗೆ ಸರ್, ಸ್ವಲ್ಪ ಕೇಳಲೆ. ನೋಡ್ರಿ, ನಿನ್ನೇನಂತೂ ಫಸ್ಟ್ ಚಾಪ್ಟರ್ ಮುಗಿದಿದೆ ಈಗ, ಕರೆಕ್ಟ್? ಸೊ ಅದಕ್ಕೆ ದ ಪರ್ಪಸ್ ಆಫ್ ಕಾಸ್ಟ್ ಕ್ಲಾಸಿಫಿಕೇಶನ್ ಏನಪ್ಪ ಅಂದರೆ, ನಮಗೆ ಗೊತ್ತಿರಬೇಕಲ್ಲ ಈಗ ಆನ್ ವಾರ್ಡ್ ಬೇಸಿಸ್. ಈಗ ವಾಟ್ ಈಸ್ ಕ್ಲಾಸಿಫಿಕೇಶನ್? ಕ್ಲಾಸಿಫಿಕೇಶನ್ ಅಂದರೆ ಬೇರೆ ಬೇರೆ ಮಾಡೋದು. ಏನು ಸರ್? ಕಾಸ್ಟನ್ನು ಕ್ಲಾಸಿಫೈ ಮಾಡೋದು ಅಂದ್ರೆ ಏನ್ರಿ? ಕೇಳ್ತಾನೆ ಕ್ವಶನ್, ವಾಟ್ ಈಸ್ ಕಾಸ್ಟ್ ಕ್ಲಾಸಿಫಿಕೇಶನ್ ಅಂತ. ಹಾಂ ಜಿ, ವಾಟ್ ಈಸ್ ಕಾಸ್ಟ್ ಕ್ಲಾಸಿಫಿಕೇಶನ್ ಅಂತ ಕೇಳಬಹುದು. ಈಗ ವಾಟ್ ಈಸ್ ಕಾಸ್ಟ್ ಕ್ಲಾಸಿಫಿಕೇಶನ್ ಅಂದರೆ ಇದಕ್ಕೆ ಆನ್ಸರ್ ಹೆಂಗೆ ಬರ್ತೀರಪ್ಪ? ನೋಡ್ರಿ, ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್, ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ರೆಫರ್ಸ್ ಟು ಬಚ್ಚೋ ಏನಾಗುತ್ತೆ, ಡಿವಿಷನ್, ರೈಟ್, ಆರ್ ಗ್ರೂಪಿಂಗ್. ಕ್ಲಾಸಿಫಿಕೇಶನ್ ಆಫ್ ಕಾಸ್ಟ್ ರೆಫರ್ಸ್ ಟು ಡಿವಿಷನ್, ಗ್ರೂಪಿಂಗ್ ಆಫ್ ಟೋಟಲ್ ಕಾಸ್ಟ್, total cost into various types. Various types, ಬೇರೆ ಬೇರೆ ಥರದ ಕಾಸ್ಟ್ ಇದಲ್ಲ, ವೇರಿಯಸ್ ಟೈಪ್ಸ್ ಆಫ್ ಕಾಸ್ಟ್, ವೇರಿಯಸ್ ಟೈಪ್ಸ್ ಆಫ್ ಕಾಸ್ಟ್. ಗೊತ್ತಾಗಿದೆಯಾ? ಸೊ ಹಾಗಿದ್ದರೆ ಆನ್ ವಾರ್ಡ್ ಬೇಸಿಸ್ ಸರ್, ನೋಡ್ರಿ, ಇಂಪಾರ್ಟೆಂಟ್ ಕಾಸ್ಟ್ ಕ್ಲಾಸಿಫಿಕೇಶನ್ ನಾವು ಏನು ಮಾಡ್ತೀವಿ, ಟೋಟಲ್ 8 ಟೈಪ್ಸ್ ಇದಾವೆ. ಏನಾದ್ರಿ? 8 ಟೈಪ್ಸ್ ಇದಾವೆ. ಆನ್ ದ ಬೇಸಿಸ್ ಆಫ್ ಎಲಿಮೆಂಟ್ ಇದೆ, ರೈಟ್, ಆನ್ ದ ಬೇಸಿಸ್ ಆಫ್ ಫಂಕ್ಷನ್ಸ್ ಇದ್ದಾವೆ, ಆನ್ ದ ಬೇಸಿಸ್ ಆಫ್ ಬಿಹೇವಿಯರ್ ಇದೆ, ಆನ್ ದ ಬೇಸಿಸ್ ಆಫ್ ಕಂಟ್ರೋಲಬಿಲಿಟಿ, ನಾರ್ಮಲಿಟಿ, ಟೈಮ್, ಮ್ಯಾನೇಜ್ ಕಾನ್ಸೆಪ್ಟ್. ಈಗ ನೋಡ್ರಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ನೋಡ್ರಿಪ್ಪ, ಈಗ ನಿಮಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಪಪ್ಪಾದು ಮಮ್ಮಿದು ಏನಾಗುತ್ತೆ, ಸ್ಯಾಲ್ರಿ ಆಗಿರ್ತೈತಿ, ಕರೆಕ್ಟ್? ಈಗ ಸ್ಯಾಲ್ರಿ ಆಗಿರುತ್ತೆ. ಈ ಸ್ಯಾಲ್ರಿಯನ್ನು ನಾವೇನು ಮಾಡ್ತೀವಿ, ಡಿವೈಡ್ ಮಾಡ್ತೀವಿ, ಹಂಚ್ತೀವಿ ಬೇರೆ ಬೇರೆ ಕಡೆ, ಕರೆಕ್ಟ್? ಹೆಂಗ್ರಿ ಸರ್? ನೋಡಪ್ಪ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮನಿಗೆ ಏನು ಬೇಕು ನಿಮಗೆ? ಫುಡ್ ಬೇಕು ನಿಮಗೆ. ಯು ವಾಂಟ್ ಫುಡ್, ರೈಟ್? ಹೌದಲ್ಲ, ಫುಡ್ ಬೇಕಾಗುತ್ತೆ. ಅದೇ ರೀತಿ ಏನಾಗುತ್ತೆ, ನಿಮ್ಮ ಮನಿ ರೆಂಟ್, ರೈಟ್, ಎಜುಕೇಷನ್, ಮೆಡಿಕಲ್. ಸೊ ಏನು ಮಾಡ್ತಾ ಇದೆಯಲ್ಲ ನಾವು, ಕಾಸ್ಟಿಗೆ ನಾವು ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ ಆನ್ ದ ಬೇಸಿಸ್ ಆಫ್ ದ ರಿಕ್ವೈರ್ಮೆಂಟ್. ಅದೇ ರೀತಿ ಒಂದು ಕಂಪನಿ ಇದೆ. ಈಗ ಒಂದು ಕಂಪನಿ ಇದೆ, ಆ ಕಂಪ್ನಿದಲ್ಲಿ ಕಾಸ್ಟನ್ನು ಯಾವ ರೀತಿ ಕ್ಲಾಸಿಫೈ ಮಾಡ್ತಾರಪ್ಪ? ಕಾಸ್ಟನ್ನು ಯಾವ ರೀತಿ ಕ್ಲಾಸಿಫೈ ಮಾಡ್ತಾರೆ ಸ್ವಲ್ಪ ಕೇಳಿ. ವೆರಿ ಸಿಂಪಲ್ ಆಗಿದೆ. ಕಾಸ್ಟ್ನ ಕ್ಲಾಸಿಫೈ ಮಾಡುವಾಗ ದೇರ್ ಆರ್ ಡಿವಿಷನ್ಸ್ ಇದ್ದಾವೆ. ಕ್ಲಾಸಿಫೈ ಹೆಂಗೆ ಮಾಡ್ತಾರೆ ಅಂದರೆ, ಇಲ್ಲಿ ನೋಡಿಪ್ಪ, ಇಲ್ಲಿ ಆನ್ ದ ಬೇಸ್ ಆಫ್ ಎಲಿಮೆಂಟ್ಸ್. ಎಲಿಮೆಂಟ್ಸ್ ಅಂದರೆ ಏನು ಸರ್? ಎಲಿಮೆಂಟ್ಸ್ ಅಂದರೆ ನೋಡಮ್ಮ, ಎಲಿಮೆಂಟ್ಸ್ ಅಂದರೆ ವೆರಿ ಸಿಂಪಲ್ ಆಗಿದೆ. ಈಗ ಮಟೀರಿಯಲ್, ಲೇಬರ್ ಆ್ಯಂಡ್ ಎಕ್ಸ್ಪೆನ್ಸಸ್ ಗೊತ್ತಾಗ್ತಾ ಇದೆ. ಎಲಿಮೆಂಟ್ಸ್
ನೋಡಿ ಬರ್ಕೊಡಿಲಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನೋಡಿರಿ, ಫಸ್ಟ್ ಕ್ಲಾಸಿಫಿಕೇಶನ್ ಆನ್ ದ ಬೇಸಿಸ್ ಆಫ್ ಎಲಿಮೆಂಟ್ಸ್ದಾಗ ಏನಾಗುತ್ತೆ, ಫಸ್ಟ್ ಏನಾಗುತ್ತೆ ನಾವೇನು ಮಾಡ್ತೀವಿ ಇಲ್ಲಿ ಮಾಡ್ತೀವಿ ಮಟೀರಿಯಲ್ ತೊಗೋತೀವಿ. ಓಕೆ, ಆಮೇಲೆ ಲೇಬರ್ ಬರುತ್ತೆ. ಓಕೆ, ಆಮೇಲೆ ಏನಾಗುತ್ತೆ ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಇದು ಎರಡನೇದು ಬೇಡ ಸ್ವಲ್ಪ ಹೊತ್ತು ಅದನ್ನ ಎರಡನೇದು ಅಂತಲ್ರಿ, ಎರಡನೇದು ಸ್ವಲ್ಪ ಹೋಲ್ಡ್ ಮಾಡಿದ್ನ ಹೋಲ್ಡ್ ಇಡ್ ನಾವು. ರೈಟ್, ಸೊ ಹಾಗಿದ್ರೆ ಸರ್ ಈಗೇನು ಲೇಬರ್ ಎಕ್ಸ್ಪೆನ್ಸಸ್. ಸೊ ನಾವು ಏನು ಮಾಡ್ತಾ ಇದ್ದೀವಿ, ವಿ ಆರ್ ಹಾಂ, ಸೊ ಇದ್ರಾಗ ಏನು ಸರ್, ಈಗ ಇದ್ರಾಗ ಏನಾಗುತ್ತೆ ಮಟೀರಿಯಲ್ದಾಗ ಡೈರೆಕ್ಟ್ ಮತ್ತೆ ಡೈರೆಕ್ಟ್ ಒಂದು ಬರ್ತೈತಿ, ಇನ್ನೊಂದು ಬರ್ತೈತೆ ಇದ್ರಾಗ ಇಂಡೈರೆಕ್ಟ್ ಒಂದು ಬರ್ತೈತಿ, ಇಂಡೈರೆಕ್ಟ್ ಬರ್ತೈತಿ. ಇದಾಗ ಕೂಡ ಅಷ್ಟೇ ಡೈರೆಕ್ಟ್ indirect, right? Direct and indirect. So there are two types. Labor material daga yard bandav, correct? Okay na? Okay, so ಹಾಗಿದ್ರೆ ಸರ್ ಏನು ಮುಂದೀಗ ನೋಡ್ರಿ, ಅಗೇನ್ ಏನು ಮಾಡ್ತೀವಿ ನಾವು, ಡೈರೆಕ್ಟ್ ಮಟೀರಿಯಲ್ ಇಂಡೈರೆಕ್ಟ್ ಮಟೀರಿಯಲ್ದಾಗ ವಿ ಆರ್ ಗೋಯಿಂಗ್ ಟು ಸಬ್ ಡಿವೈಡ್ ಇಟ್. ಅಂದ್ರೆ ಏನ್ರಿ, ಈಗ ನೋಡಿ ಇಂಡೈರೆಕ್ಟ್ ಮಟೀರಿಯಲ್ ಯಾವ್ದು ಬರುತ್ತೆ, ಇಂಡೈರೆಕ್ಟ್ ಮಟೀರಿಯಲ್ ಏನಾಗುತ್ತೆ ಬಚ್ಚೋ ಸ್ವಲ್ಪ ಕೇಳಿ, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಡಿಸ್ಕಸ್ ಮಾಡ್ತೀನಿ. ಡೈರೆಕ್ಟ್ ಇಂಡೈರೆಕ್ಟ್ ಮಟೀರಿಯಲ್ ಈಗ ನೀವು ಹೆಂಗಿದೆಯಪ್ಪ ಅಂದರೆ, ಫಸ್ಟ್ ಏನಾಗುತ್ತೆ, ಫಸ್ಟ್ ಸ್ಟೇಜ್ದಾಗ ಡೈರೆಕ್ಟ್ ಬರ್ತಾವೆ ಎಕ್ಸ್ಪೆನ್ಸಸ್. ಸೊ ಇದ್ರಾಗ ಯಾವ್ಯಾವ ಬರ್ತಾರೆ ಸರ್ ಡೈರೆಕ್ಟ್ದಾಗ ಬರ್ಬೋದು ಮಟೀರಿಯಲ್ ಬರುತ್ತೆ, ರೈಟ್. ಆಮೇಲೆ ಡೈರೆಕ್ಟ್ದಾಗ ಲೇಬರ್ ಬರುತ್ತೆ, ಆಮೇಲೆ ಡೈರೆಕ್ಟ್ದಾಗ ಎಕ್ಸ್ಪೆನ್ಸಸ್ ಕೂಡ ಬರ್ತವೆ. ಸೊ ಇವೆಲ್ಲ ಏನು ಇವು ಡೈರೆಕ್ಟ್ ಮಟೀರಿಯಲ್, ಡೈರೆಕ್ಟ್ ಲೇಬರ್, ಡೈರೆಕ್ಟ್ ಎಕ್ಸ್ಪೆನ್ಸಸ್. ಹೌದು ಇಲ್ಲ, ಎಸ್ ಆರ್ ನೋ ಬಚ್ಚೋ, ಹೌದಿಲ್ಲ. ಸೊ ಹಾಗಿದ್ದರೆ ಸರ್ ಮಟೀರಿಯಲ್ ಕಾಸ್ಟ್, ಲೇಬರ್ ಕಾಸ್ಟ್, ಎಕ್ಸ್ಪೆನ್ಸಸ್ ಕಾಸ್ಟಲ್ಲಿ ಡೈರೆಕ್ಟ್ ಬರ್ತವೆ. ಆಮೇಲೆ ಏನು ಸರ್ ಈಗ ಇಂಡೈರೆಕ್ಟ್ದಾಗ ಮತ್ತೆ ಅಗೇನ್ ವಿ ಆರ್ ಗೋಯಿಂಗ್ ಟು ಡಿವೈಡ್ ಇಂಟು ಫ್ಯಾಕ್ಟ್ರಿ ಓವರ್ಹೆಡ್, ಅಡ್ಮಿನಿಸ್ಟ್ರೇಟಿವ್ ಓವರ್ಹೆಡ್, ಅದು ಏನು ಬರ್ತೈತಿ, ಮತ್ತೆ ಸೆಲ್ಲಿಂಗ್ ಡಿಸ್ಟ್ರಿಬ್ಯೂಷನ್ ಓವರ್ಹೆಡ್ ಬರ್ತೈತಿ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ? ಬೇಗ ಹೇಳ್ರಿಪ್ಪ. ಹಾಗಿದ್ರೆ ಎಸ್, ಇವತ್ತು ಕೂಡ ಸ್ವಲ್ಪ ಏನಾಗುತ್ತೆ ಥಿಯರಿಟಿಕಲ್ ಪಾರ್ಟ್ ಇದೆಯಲ್ಲ, ಫಸ್ಟ್ ಇದೆಯಲ್ಲ. ಸೊ ಆಲ್ ದಿಸ್ ಇಸ್ ಆಲ್ ಅಬೌಟ್ ಥಿಯರಿಟಿಕಲ್ ಪಾರ್ಟ್ ಇದೆ. ಆ್ಯಂಡ್ ಮೋಸ್ಟ್ ಪ್ರಾಬ್ಲಿ ಇವತ್ತಿಂತ್ರೇ ನಾನು ನಿಮಗೆ ಕಾಸ್ಟ್ ಶೀಟ್ನ ಹೆಂಗೆ ಮಾಡ್ಬೇಕಂತ ಹೇಳ್ಕೊಡ್ತೀನಿ, ಸ್ವಲ್ಪ ಸಮಾಧಾನ ಮಾಡಿರಿ. ಸೊ ಡೈರೆಕ್ಟ್ದಲ್ಲಿ ಲೇಬರ್ ಬಂತು, ಡೈರೆಕ್ಟ್ದಲ್ಲಿ ಎಕ್ಸ್ಪೆನ್ಸ್ ಬಂತು, ಡೈರೆಕ್ಟ್ದಲ್ಲಿ ಏನು ಬಂತು, ಎಸ್ ಬಚ್ಚು ಮಟೀರಿಯಲ್ ಬಂತು. ಹಾಗಿದ್ರೆ ಸರ್ ವಾಟ್ ಈಸ್ ಡೈರೆಕ್ಟ್ ಮಟೀರಿಯಲ್ ಬರ್ಕೊಡ್ರಿ. ಮಟೀರಿಯಲ್ ಕಾಸ್ಟ್ದಾಗ ಮಟೀರಿಯಲ್ ಅಂದ್ರೆ ಮೇನ್ ಇಂಪಾರ್ಟೆಂಟ್ ಮಟೀರಿಯಲ್ ಕಾಸ್ಟ್ ಇದೆಯಲ್ಲ, ದಾಟ್ ಈಸ್ ಲೈಕ್ ಅ ವೆರಿ ಇಂಪಾರ್ಟೆಂಟ್ ರಾ ಮಟೀರಿಯಲ್. ಮಟೀರಿಯಲ್ ಕಾಸ್ಟ್ ಯಾವ್ದು ಬರ್ತೀರಪ್ಪ, ಮಟೀರಿಯಲ್ ಕಾಸ್ಟ್ ಇನ್ಕ್ಲೂಡ್ಸ್ ಏನಪ್ಪ, ಯು ಕ್ಯಾನ್ ಸೇ ದ್ಯಾಟ್ ಕಾಸ್ಟ್ ಇನ್ಕರ್ಡ್ ಆನ್ ಎದ್ರ ಮ್ಯಾಗಪ್ಪ, ಕಚ್ಚಾ ವಸ್ತು. ಹೌದಲ್ಲ, ಈಗ ನೀವು ವಸ್ತುವನ್ನು ಉತ್ಪಾದನೆ ಮಾಡ್ತಿದ್ರೆ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಮಿ ಫಿನಿಶ್ ಗೂಡ್ಸ್ ಇದೆ, ರೈಟ್, ಸೆಮಿ ಫಿನಿಶ್ಡ್ ಮಟೀರಿಯಲ್ ಆಯಿತು. ಆಮೇಲೆ ಏನಾಗತ್ತೆ ರೀ, ಸೆಮಿ ಫಿನಿಶ್ ಮಟೀರಿಯಲ್ ಆಯಿತು. ಆಮೇಲೆ ಏನು ಸರ್, ಈಗ ಆಮೇಲೆ ನೋಡ್ರಿ ಇಕ್ವಿಪ್ಮೆಂಟ್ಸ್ ಎಲ್ಲ ಬರ್ತವೆ. ಸೊ ಇವೆಲ್ಲ ಹೆಂಗತ್ತಾರೆ, ಇವು ಮಟೀರಿಯಲ್ ಕಾಸ್ಟ್ ಬರ್ತಾವೆ, ಇವು ರೈಟ್. ಕಾಂಪೋನೆಂಟ್ಸ್ ಇದೆಲ್ಲ ಬರ್ತವೆ. ಹಾಗೆ ಇದ್ರಾಗ ಫಸ್ಟ್ ಯಾವ್ದ್ರಿ ಸರ್, ಇದ್ರಾಗ ನೋಡ್ರಿ, ಇದ್ರಾಗ ಡೈರೆಕ್ಟ್ ಮಟೀರಿಯಲ್ ಬರ್ತೈತಿ, ಇನ್ನೊಂದು ಇಂಡೈರೆಕ್ಟ್ ಮಟೀರಿಯಲ್ ಬರುತ್ತೆ. ಅರ್ಥ ಆಗ್ತಾ ಇದೆ ಹೇಳ್ತಾ ಇದ್ದೀನಿ ಅಂತ. ಸೊ ನೋಡಿ, ಈಗ ಇದಕ್ಕೆ ಎಕ್ಸಾಂಪಲ್ ಕೊಟ್ಟು ಕಲಿಸೋದು ಬೆಸ್ಟ್ ಆಗುತ್ತೆ. ಹಾಯ್ ರಂಜಿತಾ, ಎಕ್ಸಾಂಪಲ್ ಕೊಟ್ಟು ಕಲಿಸೋದು ಬೆಸ್ಟ್ ಆಗುತ್ತೆ. ಇದಕ್ಕಂದ್ರೆ ಈಗ ಹಾನಪ್ಪ ತಗೋತೀನಿ. ಈಗ ನೀವು ಒಂದು ಫ್ಯಾಕ್ಟ್ರಿ ಇದೆ ನಿಮ್ಮದು, ಅಥವಾ ಒಂದು ಇಂಡಸ್ಟ್ರಿ ಇದೆ, ಅಥವಾ ಒಂದು ಇಂಡಸ್ಟ್ರಿ ಇದೆ. ಈಗ ಒಂದು ಫ್ಯಾಕ್ಟ್ರಿ ಅಥವಾ ಇಂಡಸ್ಟ್ರಿ ಇದ್ದರೆ, ಈಗ ರಾ ಮಟೀರಿಯಲ್ ಇದೆಯಲ್ಲ, ಎದರದಿದ್ರಪ್ಪ ನಿಮ್ಮದು, ಉದಾಹರಣೆಗೆ ನಿಮ್ಮದು ಫ್ಯಾಕ್ಟ್ರಿ ಇದೆ ಫರ್ನಿಚರ್ದು. ಓಕೆ, ಸೊ ಏನಾಗುತ್ತೆ, ರಾ ಮಟೀರಿಯಲ್ ಆಗುತ್ತೆ ವುಡ್. ಇದು ರಾ ಮಟೀರಿಯಲ್ ಏನಂತ, ಇದು ಡೈರೆಕ್ಟ್. ಇದು ಈ ವುಡ್ದಿಂದ ಫರ್ನಿಚರ್ ತಯಾರು ಮಾಡ್ಬೇಕು ನಾವು, ರೈಟ್. ಅದಕ್ಕೆ ನೇಲ್ಸ್ ಬೇಕು, ಸ್ಪೇರ್ ಪಾರ್ಟ್ಸ್ ಬೇಕು. ಸೊ ಏನಾಗುತ್ತೆ, ವಾಟ್ ಐ ಆಮ್ ಟ್ರೈಂಗ್ ಟು ಸೇ ಇಸ್ ದ್ಯಾಟ್ ಬಚ್ಚೋ, ಫರ್ನಿಚರ್ಗೆ ಏನಾಗುತ್ತೆ,
ವುಡ್ ಬಿಟ್ ಮತ್ತೇನೆಲ್ಲ ಐಟಮ್ಸ್ ಬೇಕಪ್ಪ ಅದಿಲ್ಲ ಆಗ್ತವೆ ಇಂಡೈರೆಕ್ಟ್ ಮಟೀರಿಯಲ್ ಆಗ್ತವೆ. ಉದಾಹರಣೆಗೆ ನಿಮ್ದೊಂದು ಫ್ಯಾಕ್ಟ್ರಿ ಇರಪ್ಪ, ಕ್ಲೋದಿಂಗ್ ಇಂಡಸ್ಟ್ರಿ, ನೀವು ಎಲ್ಲ ಅರ್ಬಿ ತಯಾರು ಮಾಡ್ತಿದ್ದೀರಾ. ಸೊ ಡೈರೆಕ್ಟ್ ಮಟೀರಿಯಲ್ ಅಂತಲೇ ಕ್ಲೋತ್ ಆಯಿತು, ಹೌದಲ್ಲ. ಸೊ ಈ ಕ್ಲೋತ್ನ ಕಟಿಂಗ್ ಮಾಡಿದ ಮ್ಯಾಗೆ ಸ್ಟಿಚ್ ಮಾಡಲಿಕ್ಕೆ ಬಟನ್ಸ್ ಬೇಕು, ದೇ ಸೋ ಮೆನಿ ಪ್ರಾಡಕ್ಟ್ಸ್ ಬೇಕಲ್ಲ, ಅದೇನಾಗ್ತಿರೋದು ಇಂಡೈರೆಕ್ಟ್ ಆಗುತ್ತೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚು. ಸೊ ದ್ಯಾಟ್ ಈಸ್ ವಾಟ್ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಅಂತ. ಅರ್ಥ ಆಗೈತೆ ಏನ್ರಿಪ್ಪ ಇದು? ಅಂಡರ್ಸ್ಟ್ಯೂಡ್? ಅಂಡರ್ಸ್ಟ್ಯೂಡ್? ಸೊ ಡೈರೆಕ್ಟ್ ಮಟೀರಿಯಲ್ ಏನು ಬರ್ತದೆ? ದ ರಾ ಮಟೀರಿಯಲ್ ಬರುತ್ತೆ, ರೈಟ್. ಆಮೇಲೆ ಸೆಮಿ ಫಿನಿಶ್ ಗೂಡ್ಸ್ ಬರ್ತೈತಿ, ಸೆಮಿ ಫಿನಿಶ್ ಮಟೀರಿಯಲ್ ಬರುತ್ತೆ, ಓಕೆನಾ. ಸೊ ಇದೆಲ್ಲ ಬರ್ತವೆ, ಇದೆಲ್ಲ ಬರ್ತವೆ. ಮತ್ತು ಇಂಡೈರೆಕ್ಟ್ದಾಗ ಈಗ ಎಕ್ಸಾಂಪಲ್ದಾಗ ನಾನು ಹೇಳಿದೆ ನಮಗೆ, ಐ ಟೋಲ್ಡ್ ಯು ರೈಟ್. ಈಗ ಎಕ್ಸಾಂಪಲ್ ತಗೊಳ್ರಿ, ಎಕ್ಸಾಂಪಲ್ ಈಗ ಎಕ್ಸಾಂಪಲ್ದಾಗ ಕ್ಲೋತ್ ಇನ್ ಗಾರ್ಮೆಂಟ್, ಹೌದಲ್ಲ. ಗಾರ್ಮೆಂಟ್ ಇಂಡಸ್ಟ್ರಿಯಾಗ ಏನಂತ್ರಿ? ಕ್ಲೋತ್ಸ್ ಆಗುತ್ತೆ. ಟಿಂಬರ್ ಕಟ್ಟಿಗೆ ಅಥವಾ ಸಾಗವಾನ್ ಕಟ್ಟಿಗೆ ಇರ್ತದೆ, ಟಿಂಬರ್ ಇನ್ ಫರ್ನಿಚರ್, ಲೆದರ್ ಇನ್ ಶೂ ಇಂಡಸ್ಟ್ರಿದಾಗ ಬರ್ತದೆ, ಹೌದಲ್ಲ. ಶೂಸ್ ಅಥವಾ ಸ್ಪೇರ್ ಪಾರ್ಟ್ಸ್ದಾಗ ಬರುತ್ತೆ, ಶೂಸ್ ಬರುತ್ತೆ. ಮತ್ತು ಸ್ಪೇರ್ ಪಾರ್ಟ್ಸ್ ಇನ್ ಆಟೋಮೊಬೈಲ್ ಇಂಡಸ್ಟ್ರಿದಾಗ ಬರ್ತದೆ, ಓಕೆನಾ. ಓಕೆ, ಹಾಗಿದ್ರೆ ಸರ್ ಇಂಡೈರೆಕ್ಟ್ ಯಾವುದ್ರಿಪ್ಪ? ಇಂಡೈರೆಕ್ಟ್ ಇದು ಕೂಡ ಏನಾಗುತ್ತೆ? ದ ರಾ ಮೆಟೀರಿಯಲ್, ಫಿನಿಶ್ ಗೂಡ್ಸ್ ಆರ್ ಮಟೀರಿಯಲ್ ಕಾಂಪೋನೆಂಟ್ ವಿಚ್ ಇಸ್ ಯೂಸ್ ಫಾರ್ ಪ್ರೊಡಕ್ಷನ್ ಆಫ್ ದಿ ಸರ್ವಿಸ್. ಬಟ್ ಇಲ್ಲೇನಾಗುತ್ತೆ? ಈಗ ಇಂಡೈರೆಕ್ಟ್ಲಿ ಮಟೀರಿಯಲ್ ವಿಚ್ ಈಸ್ ಇಂಡೈರೆಕ್ಟ್ಲಿ required to produce a product. ಎಕ್ಸಾಂಪಲ್ ಯಾವುದ್ರಿ ಸರ್? ಇಂಡೈರೆಕ್ಟ್ ಮಟೀರಿಯಲ್ ಯಾವ್ದಾಗ್ತದೆ ಹೇಳ್ರಿಪ್ಪ? ಈಗ ಎಕ್ಸಾಂಪಲ್ ಬಚ್ಚೋ, ಇನ್ ಕ್ಲೋತ್ ಇಂಡಸ್ಟ್ರಿ, ಕ್ಲೋತ್ದಲ್ಲಿ ಏನಾಗ್ಬೋದು? ಅದರದ್ದು ಬಟನ್ಸ್ ಇರ್ತಾವಲ್ಲ, ಬಟನ್ ಆ್ಯಂಡ್ ಥ್ರೆಡ್, ದಾರ ಬರ್ತಲ್ಲ, ಬೇಕತ್ತಲ್ಲ ಥ್ರೆಡ್ ಇನ್ ಡ್ರೆಸ್ದಾಗ, ಕರೆಕ್ಟ್. ಸೊ ಕ್ಲೋತ್ ಅಂತೂ ಡೈರೆಕ್ಟ್ ಮಟೀರಿಯಲ್ ಆಗುತ್ತೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ ಬಚ್ಚೋ. ನೋಡಿ ಇವೆಲ್ಲ ದೀಸ್ ಆರ್ ದಿ ಪಾಯಿಂಟ್ಸ್. ಬಿಕಾಸ್ ಏನಾಗುತ್ತೆ, ಈಗ ಸಾಲ್ವ್ ಮಾಡುವಾಗ, ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಡೈರೆಕ್ಟ್ ಸಾಲ್ವ್ ಮಾಡೋಕ್ಕೆ ಏನು ದೊಡ್ಡ ಮಾತಾಡೋಂಗಿಲ್ಲ. ಬಟ್ ಎಂಡ್ ಏನಾಗುತ್ತೆ ಅಗೇನ್ ಬಚ್ಚೋ, ಇಲ್ಲಿ ಸಮಸ್ಯೆ ಏನಾಗುತ್ತಪ್ಪ ಅಂದರೆ, ಅಗೇನ್ ದ ಪ್ರಾಬ್ಲಮ್ ಇಸ್ ದ್ಯಾಟ್ ಯು ವಿಲ್ ಎಂಡ್ ಅಪ್ ಗೆಟಿಂಗ್ ಲೀಸ್ ಕೇಸ್, ರೈಟ್. ಬಟನ್ಸ್ ಇನ್ ಡ್ರೆಸ್ದಾಗ ಬರ್ತೈತಿ, ಓಕೆನಾ ಸರ್. ನೆಕ್ಸ್ಟ್ ಏನು ಸರ್? ಈಗ ನೆಕ್ಸ್ಟ್ ನೋಡ್ರಿ, ಯು ಕ್ಯಾನ್ ಸೇ ದ್ಯಾಟ್ ಸಮಥಿಂಗ್ ಲೈಕ್ ನೇಲ್ ಅಂದರೆ ಮಳಿ ಆ್ಯಂಡ್ ವಾರ್ನಿಷ್, ರೈಟ್, ಇನ್ ಫರ್ನಿಚರ್ ಇಂಡಸ್ಟ್ರಿದಾಗ. ಐ ಟೋಲ್ಡ್ ಯು ರೈಟ್, ಫರ್ನಿಚರ್ ಇಂಡಸ್ಟ್ರಿದಾಗ ಬರ್ತಲ್ರಿ ಅದು, ಹೌದು ಇಲ್ಲ? ನೆಕ್ಸ್ಟ್ ಏನು ಸರ್? ಈಗ ಫರ್ನಿಚರ್ ಇಂಡಸ್ಟ್ರಿ ಬಂತು. ನೆಕ್ಸ್ಟ್ ಯಾವ್ದು ಸರ್? ನೆಕ್ಸ್ಟ್ ಕನ್ಸ್ಯೂಮೇಬಲ್ ಸ್ಟೋರ್ಸ್ ಬರ್ತವೆ. ಮತ್ತು ಈಗ ಆಟೋಮೊಬೈಲ್ ಇಂಡಸ್ಟ್ರಿ ಏನಾಗುತ್ತೆ ರೀ? ಲೂಬ್ರಿಕೆಂಟ್ ಆಗುತ್ತೆ, ಓಕೆನಾ. ಸೊ ಇದೇನ್ರಿ ಇದು ಡೈರೆಕ್ಟ್ ಬಗ್ಗೆ ಆಯಿತು. ಡೌಟ್ ಇದೆಯಾ? ಈಗ ಡೌಟ್ ಇದೆ ಏನ್ರಿಪ್ಪ? ಡೌಟ್ ಇದ್ರೆ ಪ್ಲೀಸ್ ಕೇಳ್ರಿ. ಐ ಲವ್ ಟು ಆನ್ಸರ್ ಡೌಟ್ ಬಚ್ಚು, ನೋ ಡೌಟ್. ಸೊ ಲೈಕ್ ಆಗಲಿ ಒಂದು, ಪ್ಲೀಸ್ ಲೈಕ್ ಮಾಡಿರಿ ವಿಡಿಯೋನ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ, ಶೇರ್ ಮಾಡಿರಿ ಎಲ್ಲ ಫ್ರೆಂಡ್ಸಿಗೆ. ರಾಣಿ ಚೆನ್ನಮ್ಮ ಬಿಕಾಮ್ ಯೂನಿವರ್ಸಿಟಿದವ್ರಿಗೆ ಬಿಕಾಮ್ ಆಲ್ಮೋಸ್ಟ್ ಎಲ್ಲ ಯೂನಿವರ್ಸಿಟಿನ ಕ್ಲಾಸ್ ತೊಗೊಳ್ತಾ ಇದ್ದೀವಿ, ಸಿಸ್ಟಮೆಟಿಕ್ ಆಗಿ ಕವರ್ ಮಾಡ್ತಾ ಇದ್ದೀವಿ. ಸೊ ಇದೇನಾಯ್ತು ಈಗ? ದಿಸ್ ಈಸ್ ಯುವರ್ ಬಚ್ಚು ಮಟೀರಿಯಲ್ ಕಾಸ್ಟ್ದಲ್ಲಿ ಡೈರೆಕ್ಟ್ ಮಟೀರಿಯಲ್, ಇಂಡೈರೆಕ್ಟ್ ಮಟೀರಿಯಲ್, ರೈಟ್. ಓಕೆನಾ, ಮುಂದೆ ಹೋಗೋಣ. ಅರ್ಥ ಆಗಿದೆಯಾ? ಹಾಯ್ ಬಾಲಾ ಸಾಹೇಬ್ ದುಗಾಳೆ. ಮುಂದೆ ಹೋಗೋಣ ಬಚ್ಚು. ಚಲೋ ಸರ್. ನೆಕ್ಸ್ಟ್ ಏನು? ಲೇಬರ್ ಕಾಸ್ಟ್. ಮಟೀರಿಯಲ್ ಐತಿ, ಈಗ ಲೇಬರ್ದಾಗೂ ಬರ್ತಾವೆ ಸರ್. ಎಸ್ ಬಚ್ಚು, ಲೇಬರ್ದಾಗೂ ಬರ್ತವೆ. ಲೇಬರ್ದಾಗ ಏನೈತ್ರಿಪ್ಪ ಇಲ್ಲಿ ಸ್ವಲ್ಪ ಕೇಳ್ರಿ. ಇದು ಲೇಬರ್ದಾಗೂ ಬರ್ತವೆ. ಈಗ ಲೇಬರ್ದಾಗ ಯಾವ್ಯಾವ ಬರ್ತಾವೆ ನೋಡ್ರಿ? ಲೇಬರ್ ಕಾಸ್ಟ್ದಾಗ
ಈಗ ಮಟೀರಿಯಲ್ ಅಂತೂ ಐದು ನಮ್ಮ ಕಡೆ, ನಾವು ವಸ್ತು ಉತ್ಪಾದನೆ ಮಾಡ್ತಾ ಇದೀವಿ, ಮಟೀರಿಯಲ್ ಅಂತೂ ಇದೆ. ಬಟ್ ಬಚ್ಚೋ ಲೇಬರ್ ಕಾಸ್ಟ್, ಈಗ ಲೇಬರ್ ಕಾಸ್ಟ್ ಹೆಂಗ್ರಿ ಸರ್? ನೋಡ್ರಿ, ಕಚ್ಚಾ ವಸ್ತು ಇದೆ ನಮ್ಮ ಹತ್ರ, ಬಟ್ ಅದನ್ನು ಸಿದ್ಧ ವಸ್ತು ತಯಾರು ಮಾಡೋಕ್ಕೆ, ಸಿದ್ಧ ವಸ್ತುವನ್ನು ಮಾಡಲಿಕ್ಕೆ ನಮ್ಮ ಹತ್ರ ಲೇಬರ್ ಬೇಕಪ್ಪ. ಲೇಬರ್ ಇಲ್ಲ ಅಂದರೆ ಆಗುವುದಿಲ್ಲ. ಹಾಗಿದ್ದರೆ ಲೇಬರ್ ಕಾಸ್ಟ್ನಲ್ಲಿ ಕೂಡ ಏನಾಗುತ್ತೆ ಬಚ್ಚು? ಈಗ ಲೇಬರ್ ಕಾಸ್ಟ್ ಅಂದರೆ ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಶ್ರಮಜೀವಿಗಳು ಅಂದರೆ ಲೇಬರ್ ಸ್ಪೆಂಡ್ ಮನಿ, ರೈಟ್? ಡೈರೆಕ್ಟ್ ಲೇಬರ್ ಕಾಸ್ಟ್. बच्चों लेबर कॉस्ट, labor cost is the amount spent for payment of salary अथवा remuneration, right? Payment of remuneration, payment of remuneration, प्रतिफल अंतरला remuneration. Remuneration such as wages ಆಯಿತು, ಡೈರೆಕ್ಟ್ ವೇಜಸ್, ಸ್ಯಾಲ್ರಿ ಆಯಿತು, ರೈಟ್, ಬೋನಸ್ ಆಯಿತು, ಓಕೆ, ಕಮಿಷನ್ ಆಯಿತು, ರೈಟ್? ಇದೆಲ್ಲ ಬರ್ತವೆ, ರೈಟ್? ಸೊ ಇದ್ರಾಗ in that ಬಚ್ಚೋ ಅಗೇನ್ ಇದ್ರಾಗ ಏನು ಪಲ್ಲಿ ಡೈರೆಕ್ಟ್ ಲೇಬರ್ ಇದೆ, ಇನ್ನೊಂದು ಇಂಡೈರೆಕ್ಟ್ ಲೇಬರ್ ಇದೆ. ಡೈರೆಕ್ಟ್ ಲೇಬರ್ ಆ್ಯಂಡ್ ಇಂಡೈರೆಕ್ಟ್ ಲೇಬರ್. ಹಾಗಿದ್ರೆ ಡೈರೆಕ್ಟ್ ಲೇಬರ್ ಯಾವ್ದ್ರಿ? ಈಗ ಒಂದು ಮಾತು ಹೇಳ್ರಿ, ಡೈರೆಕ್ಟ್ಲಿ ಅವರು ಇನ್ವಾಲ್ವ್ ಇರ್ತಾರೆ ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ, ಡೈರೆಕ್ಟ್ಲಿ ದೇ ಆರ್ ಕನೆಕ್ಟೆಡ್. ಈಗ ವಸ್ತು ಉತ್ಪಾದನೆ ಮಾಡ್ತಾ ಇದ್ದೀರಾ, ಪ್ರೊಡ್ಯೂಸ್ ಮಾಡ್ತಾ ಇದ್ದೀರಾ, ಚೆನ್ನಾಗಿದೆ. ಈಗ ಪ್ರೊಡ್ಯೂಸ್ ಮಾಡುವಾಗ ಡೈರೆಕ್ಟ್ಲಿ ನೀವು ಅದ್ರಲ್ಲಿ ಇನ್ವಾಲ್ವ್ ಇದೆ. ಉದಾಹರಣೆಗೆ ಹೇಳ್ಬೇಕಂದ್ರೆ ನೋಡ್ರಿ, ಈಗ ನೀವು ಒಂದು ಮನೆ ಕಟ್ಟಕತ್ತೀರಾ, ಮನೆ ಬೇಡಪ್ಪ, ನಿಮ್ಮದೊಂದು ಫರ್ನಿಚರ್ ಅಂಗಡಿ ಇದೆ, ರೈಟ್? ಫರ್ನಿಚರ್ ಅಂಗಡಿ ಇದೆ. ಈ ಫರ್ನಿಚರ್ ಅಂಗಡಿದಲ್ಲಿ ಫರ್ನಿಚರ್ ಮಾಡೋಕ್ಕೆ ಯಾರು ಬೇಕಿರಲಿ? ಕಾರ್ಪೆಂಟರ್ ಬೇಕಾಗುತ್ತೆ, ಹೌದಲ್ಲ? ವಿ ನೀಡ್ ಕಾರ್ಪೆಂಟರ್ ಹಿಯರ್. ಈ ಕಾರ್ಪೆಂಟರ್ಗೆ ನಾವೇನು ಕೊಡಬೇಕ್ರಿ? ಸ್ಯಾಲ್ರಿ ಕೊಡಬೇಕು. ಕಾರ್ಪೆಂಟರ್ಗೆ ಏನು ಕೊಡಬೇಕು? ವೇಜಸ್ ಕೊಡಬೇಕು. ಸೊ ಈಗ ಕಾರ್ಪೆಂಟರಿಗೆ ನಾವು ಏನು ಪೇಮೆಂಟ್ ಮಾಡ್ತೀವಲ್ಲ ಅದು ಡೈರೆಕ್ಟ್ ಆಗುತ್ತೆ. ಮತ್ತು ಇಂಡೈರೆಕ್ಟ್ ರೀ ಸರ್, ಈಗ ಫರ್ನಿಚರ್ ಹೆಂಗೆ ಮಾಡಬೇಕು? ಒಬ್ಬ ಅದಕ್ಕೆ ಆರ್ಕಿಟೆಕ್ಟ್ ಇರ್ತಾನೆ, ಡಿಸೈನ್ ಮಾಡವ, ಮತ್ತು ಹೀಸ್ ಗೋನ್ ಟು ಡೂ ಸೋ ಮೆನಿ ಥಿಂಗ್ಸ್, ರೈಟ್? ಸೊ ಅವ ಏನಾಗ್ತಾರೆ? ಇಂಡೈರೆಕ್ಟ್ಲಿ ಮಾಡ್ತಾನೆ. ಅರ್ಥ ಆಗಿದೆ? ಈಗ ನಿಮ್ಮದೊಂದು ಕಾರ್ ಕಂಪ್ನಿ ಇದೆ, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಇದೆ. ಸೊ ಈ ಕಂಪನಿಯಲ್ಲಿ ಲೇಬರ್ಸ್ ಇದ್ದಾರೆ, ಡೈರೆಕ್ಟ್ಲಿ ಫಿಟ್ಟಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ಈ ಕಾರಿಗೆ ಡಿಸೈನ್ ಮಾಡ್ತಾ ಇದ್ದಾರೆ, ಒಬ್ಬರು ಡಿಸೈನಿಂಗ್ ಮಾಡ್ತಾ ಇದ್ದಾರೆ, ಅವ್ರೇನಾಗುತ್ತೆ ಬಚ್ಚು? ಇಂಡೈರೆಕ್ಟ್ ಆಗ್ತಾರೆ. ಅರ್ಥ ಆಗಿದೆಯಾ? ಅರ್ಥ ಆಗಿದೆ. ಸೊ ಬಹಳಷ್ಟು ಇದಾವೆ ನೋಡಿ ಹೆಂಗಿದೆ. ಇಟ್ಸ್ ನಾಟ್ ಲೈಕ್ ಒಂದಲ್ಲ, ದೇರ್ ಆರ್ ಸೋ ಮೆನಿ ಟೈಪ್ಸ್ ಆಫ್ ದಿ ಲೇಬರ್ಸ್ ಇರ್ತಾರೆ, ಡೈರೆಕ್ಟ್ ಲೇಬರ್ಸ್ ಇರ್ತಾರೆ, ಮತ್ತು ಇಂಜಿನಿಯರ್ಸ್ ಇರ್ತಾರೆ. ಈಗ ನೋಡಿಪ್ಪ, ಈಗ ನೋಡಿ, ನೀವು ಮನೆ ಕಟ್ಟಾಕ್ತೀರಿ, ಈಗ ಎಕ್ಸಾಂಪಲ್ ಬೆಸ್ಟ್ ಆಗಿ ನೋಡಿದೆ, ಮನೆ ಕಟ್ಟಾಕ್ತೀರಿ, ಇಲ್ಲಿ ಗೌಂಡಿ ಮಿಸ್ತ್ರಿ ಇರ್ತಾನೆ, ಲೇಬರ್ ಇರ್ತಾರೆ, ಅವರು ಡೈರೆಕ್ಟ್ಲಿ ಮನೆ ಕಟ್ತಿರ್ತಾರೆ, ಏನಾಗುತ್ತೆ? ಡೈರೆಕ್ಟ್ ಲೇಬರ್ ಆಗುತ್ತೆ. ಅದೇ ರೀತಿ ಇಂಜಿನಿಯರ್ ಇರ್ತಾನಲ್ಲ, ಅವನಾಗ್ತಾನೆ ಇಂಡೈರೆಕ್ಟ್ ಆಗ್ತಾನೆ, ರೈಟ್? ಪ್ಲಸ್ ಈಗ ನಿಮ್ಮದೊಂದು ಶುಗರ್ ಫ್ಯಾಕ್ಟ್ರಿ ಇದೆ, ಶುಗರ್ ಫ್ಯಾಕ್ಟ್ರಿಯಲ್ಲಿ ವರ್ಕರ್ಸ್ ಇದ್ದಾರೆ, ಅವರು ಕೆಲಸ ಮಾಡಾಕ್ತಾರೆ, ಡೈರೆಕ್ಟ್ಲಿ ಇನ್ವಾಲ್ವ್ ಅದಾರ, ಅವರು ಡೈರೆಕ್ಟ್ಲಿ ಗೆಟಿಂಗ್ ಇನ್ ಟು ದ ಪ್ರೊಸೆಸ್. ಸೊ ಅವ್ರಿಗೆ ಏನಾಗ್ತದೆ? 100% ಅವ್ರು ಏನಾಗ್ತಾರೆ ರೀ? ಎಸ್, ಡೈರೆಕ್ಟ್ ಲೇಬರ್ ಆಗ್ತಾರೆ. ಈಗ ಅದೇ ರೀತಿ ಈಗ ಸಂಬಡಿ ಸೂಪರ್ವೈಸರ್ಸ್, ಮ್ಯಾನೇಜರ್ಸ್ ಎಲ್ಲ ಇದಾರಲ್ಲ, ದೇ ಆರ್ ನಥಿಂಗ್ ಬಟ್ ಇಂಡೈರೆಕ್ಟ್ ಆಗ್ತಾರೆ. ಓಕೆನಾ ಬಚ್ಚೋ? ಸೊ ದೇ ಆರ್ ನಥಿಂಗ್ ಬಟ್ ದಿಸ್ ಒನ್. ಅರ್ಥ ಆಗಿದೆ? ಅರ್ಥ ಆದರೆ ಸಾಕು, ಮುಂದೆ ಹೋಗಲ್ಲ ಬಚ್ಚೋ. ಸೊ ಡೈರೆಕ್ಟ್ ಲೇಬರ್ ಅಥವಾ ವೇಜಸ್ ಅಂದರೆ, ಡೈರೆಕ್ಟ್ ಲೇಬರ್ ಕಾಸ್ಟ್ ಈಸ್ ದ ರೆಮ್ಯುನರೇಷನ್, ರೈಟ್? ರೆಮ್ಯುನರೇಷನ್ ಅಥವಾ ಸ್ಯಾಲ್ರಿ ಅಥವಾ ಪಗಾರ ಪೇಡ್ ಟು ವರ್ಕರ್ who are directly engaged in production, right? Engaged in production.
ಹಾಗಿದ್ರೆ ಸರ್ ಇಂಡೈರೆಕ್ಟ್ ಯಾರಿಪ್ಪ ಇಲ್ಲಿ ನೋಡ್ರಿ, ಇಂಡೈರೆಕ್ಟ್ ಅಂದ್ರೆ ಅಗೇನ್ indirect labor cost is remuneration paid to the worker who are not directly engaged in production process but the service is necessary. ಹೌದಲ್ಲ, ಡೈರೆಕ್ಟ್ಲಿ ಇಲ್ಲ, ಅವರು ಸರ್ವಿಸ್ ಇಸ್ ನೆಸೆಸರಿ ಇರ್ತಿ. ಎಕ್ಸಾಂಪಲ್, ವೇಜಸ್ ಟು ಸೂಪರ್ವೈಸರ್. ಬಂದ್ ಕರೆ ಶಡೋನ್ ಕರೆ यहाँ का जी बाबा सुपरवाइजर, राइट, ऑफिस स्टाफ, राइट. ಅದೇ ರೀತಿ ಏನಾಗುತ್ತೆ ಇದು ವಾಚ್ಮ್ಯಾನ್, ಸ್ಟೋರ್ ಕೀಪರ್ ಅಂಡ್ ಮೆಕ್ಯಾನಿಕ್ಸ್. ಇವರೆಲ್ಲ ಆಗ್ತಾರೆ ಬಚ್ಚೋ ಇಂಡೈರೆಕ್ಟ್ ಲೇಬರ್ ಆಗ್ತಾರೆ. ಅರ್ಥ ಆಗಿದೆಯಾ? ಬಿಕಾಸ್ ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ಮೋರ್ ಆಫ್ ದಿಸ್ ನೌ, ಬಿಕಾಸ್ ನನಗೇನಿದೆ ಈಗ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದಿಲ್ಲ. ಐ ವಾಂಟ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್, ಐ ವಾಂಟ್ ಟು ಫೋಕಸ್ ಆನ್ ದ ಪ್ರಾಬ್ಲಮ್ಸ್. ಅದಕ್ಕಿರೋದು. ತಿಳಿತೇನಮ್ಮ? ಇದೇನಪ್ಪ ಇದು? ಅಯ್ಯೋ ಕರ್ಮ, ಒಂದು ನಿಮಿಷ ಇರಲಿ, ಇದು ನನಗೆ ಬೇಕಾಗುತ್ತದೆ. ಎಲ್ಲಾನು ಬೇಕಾ ಬಿಡ್ರಿ, ಬಟ್ ಏನಾಗುತ್ತೆ ಇದು ಕಾಸ್ಟ್ ಶೀಟ್ ಈಗ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಮತ್ತು ಇದೇನ್ರಿಪ್ಪ ಅದೇನ್ರಿಪ್ಪ ಅಂತ ಬರಬಾರ್ದಲ್ಲ ನಿಮ್ಗೆ. ಅದಕ್ಕೆ ಆನ್ ದ ಬೇಸ್ ಆಫ್ ಫಂಕ್ಷನ್ಸ್ ಮಾಡತ್ತೀವಿ ಈಗ. ಇದು ಹಾಗೆ ಬರ್ತಾ ಬೇಡ ನಿಮಗೆ. ಮೋಸ್ಟ್ ಪ್ರಾಬ್ಲಿ ನಾಳಿಂದ ಏನಾಗುತ್ತೆ ಕಂಟಿನ್ಯೂಸ್ 7 to 8, 8 to 9, 9 to 9 ತೊಗೊಂಡ್ಬಿಡ್ತೀನಿ. ಯಾಕಂದರೆ ಎಲ್ಲದು ಮಿಕ್ಸ್ ಆಗ್ತಾ ಇದಲ್ಲ, ಅದಕ್ಕೆ ಹೇಳ್ತೀನಿ ನಾನು. ಇಲ್ಲಾಂದರೆ BCom 5th ಸೆಮ್ವರೆಗೆ ನಾನು 4ರಿಂದ ತೊಗೊಳಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡೋಣ ಏನಾಗುತ್ತೆ ಹೆಂಗಾಗುತ್ತೆ ಅಂತ. ಅಕಾರ್ಡಿಂಗ್ ದಟ್ ಓನ್ಲಿ ವಿ ವಿಲ್ ಫೋಕಸ್ ಆನ್ ಬಿಚ್ಚ. ಹಾಂ, ಅದೇನು ಸಮಸ್ಯೆ ಇಲ್ಲ, ಕವರ್ ಮಾಡ್ಕೊಡ್ತೇನೆ ಸಿಲೆಬಸ್. ಅದು ನನ್ನ ಉದ್ದೇಶ ಒಂದೇ ಇದೆ, ಬೈ ದಿಸ್ ಮಂತ್ ಒಳಗೆ ಎಲ್ಲ ಮುಗಿಸ್ಬೇಕಲ್ಪ ಇದು. ಅದಕ್ಕೆ ಹೇಳ್ತೀನಿ ನಾನು. ಅರ್ಥ ಆಗಿದ್ದೀನಪ್ಪ ಇದು? ಡೈರೆಕ್ಟ್ ಇಂಡೈರೆಕ್ಟ್ ಅರ್ಥ ಆಗ್ತಾ ಇದೆ. ಮುಂದೆ ಹೋಗೋಣ ಬಚ್ಚೋ. ಸೊ ಮಟೀರಿಯಲ್ ಆಯಿತು, ಲೇಬರ್ ಆಯಿತು. ಸರ್ ನೆಕ್ಸ್ಟ್ ಏನ್ರಿಪ್ಪ? ಎಕ್ಸ್ಪೆನ್ಸಸ್. ನೋಡಿರಿ, ಎಕ್ಸ್ಪೆನ್ಸಸ್ ಡೈರೆಕ್ಟ್ಲಿ ಯಾವುದು ಕಂಟ್ ಇರ್ತಲ್ಲ ಅದು ಬರ್ತದೆ. ಅಂದರೆ ಎಕ್ಸ್ಪೆನ್ಸಸ್, these are the expenses incurred other than the material cost and labor cost, which are the chargeable expenses. ಏನಾಗ್ತದೆ? ಚಾರ್ಜಬಲ್ ಎಕ್ಸ್ಪೆನ್ಸ್. ಓಕೆನಾ? ಚಾರ್ಜಬಲ್ ಎಕ್ಸ್ಪೆನ್ಸಸ್, ರೈಟ್. ಪ್ರೊಸೆಸ್ ಎಕ್ಸ್ಪೆನ್ಸಸ್, ಓಕೆ. ಆಮೇಲೆ ಎಸ್ ಬಚ್ಚೋ ಪ್ರೊಡಕ್ಟಿವ್ ಎಕ್ಸ್ಪೆನ್ಸಸ್ ಆಗುತ್ತೆ, ರೈಟ್. ಅಂದರೆ ಡೈರೆಕ್ಟಾಗಿ ಪ್ರೊಡಕ್ಷನ್ ಮಾಡುವಾಗ ಬರುವ ವೆಚ್ಚಗಳು ಇವು ಯಾವುದು ಸರ್? ಫಸ್ಟ್ ಬರುತ್ತೆ ಡೈರೆಕ್ಟ್ ಎಕ್ಸ್ಪೆನ್ಸಸ್, ಮತ್ತು ಅಗೇನ್ ಇದರಾಗೂ ಕೂಡ ಏನಾಗುತ್ತೆ? ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಆಗುತ್ತೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆ್ಯಂಡ್ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್. ಹಾಗಿದ್ರೆ ವಾಟ್ ಆರ್ ದಿ ಡೈರೆಕ್ಟ್ ಎಕ್ಸ್ಪೆನ್ಸಸ್? ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವೆಲ್ಲ ಬರ್ತಾವಪ್ಪ? ಅದೇ ರೀತಿ ಯಾವೆಲ್ಲ ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಬರ್ತವೆ? ದಾಟ್ ಈಸ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಪ್ರೊಸೆಸ್ ನಾವು. ಓಕೆನಾ ಬಚ್ಚಾ?
ಈಗ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವುದು ಸರ್? ನೋಡಿ, ಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಈಗ ಡೈರೆಕ್ಟ್ಲಿ ಅದು ಆ ರಾ ಮಟೀರಿಯಲನ್ನು ಉತ್ಪಾದನೆ ಮಾಡುವಾಗ ಬರೋ ವೆಚ್ಚ ಅಂತ ಹೇಳ್ತೀವಿ. ಅಂದರೆ ಬಚ್ಚೋ ಒಂದು ನಿಮಿಷ, ಬರ್ಕೊಡ್ರಿ. ಡೈರೆಕ್ಟ್ ಎಕ್ಸ್ಪೆನ್ಸಸ್ ಆರ್ directly incurred on the particular job ಅಥವಾ process, product, right, ಅಥವಾ ಆ ಕಾಂಟ್ರಾಕ್ಟ್ ಮೇಲೆ ಡೈರೆಕ್ಟ್ಲಿ ಇನ್ವಾಲ್ವ್ ಇದೆ. ಇಂಡೈರೆಕ್ಟ್ ಅಂದ್ರೆ ಏನ್ರಿ? ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ ಯಾವ್ಯಾವ ಬರ್ತಾವೆ ಸರ್? ನಾನು ಹೇಳ್ಕೊಡ್ತೀನಿ, ಸ್ವಲ್ಪ ಸಮಾಧಾನ ಮಾಡ್ರಿ. ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್ ಅಂದರೆ are those expenses other than ಆಗ್ತವೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗ್ತವೆ. other than direct expenses. ಲೈಕ್ indirect wages, indirect ಎಲ್ಲ ಬರ್ತಾ ಇದಾವೆ. ಓಕೆನಾ? ಓಕೆ ಮೈ ಡಿಯರ್ ಆಸಮ್ ಸ್ಟೂಡೆಂಟ್, ಅರ್ಥ ಆಗಿದೆಯಾ ಬಚ್ಚೋ? ಬೇಗ ಬೇಗ ಹೇಳ್ರಿ. ಐಟಮ್ಸ್ ಯಾವೆಲ್ಲ ಬರ್ತಾವೆ ಹೇಳ್ಕೊಡ್ತೀನಿ. ಸೊ ದಿಸ್ ಇಸ್ ಏನಪ್ಪ ಇದು? ಆನ್ ದ ಬೇಸಿಸ್ ಆಫ್ ಎಲಿಮೆಂಟ್ಸ್ ಆಯ್ತು. ಈಗ ಆನ್ ದ ಬೇಸಿಸ್ ಆಫ್ ಎಲಿಮೆಂಟ್ಸ್ ಆಯಿತು. ಅರ್ಥ ಆಗಿದೆಯಾ ಬಚ್ಚೋ? ಬೇಗ ಬೇಗ ಹೇಳ್ರಿಪ್ಪ. ಅಂಡರ್ಸ್ಟ್ಯೂಡ್? ಮುಂದೋಗೋಣ. ಸೊ ಡೈರೆಕ್ಟ್ ಇಂಡೈರೆಕ್ಟ್ ಗೊತ್ತಾಗ್ತಲ್ಲ. ಈಗ ಕ್ಲಾಸಿಫಿಕೇಶನ್ ನಾನು ನೋಡಿ ಹೆಂಗಿದೆ ಅಂದರೆ ಐ ವಿಲ್ ಟೇಕ್ ಓನ್ಲಿ 2 ಕ್ಲಾಸಿಫಿಕೇಶನ್ ಮಾಡೋದಾವೆ ಕ್ಲಾಸಿಫಿಕೇಶನ್. ಬಿಕಾಸ್ ನಾನು ಹೆಂಗಿರುತ್ತೆ ಅಂದರೆ ಐ ವಾಂಟ್ ಟು ಜಂಪ್ ಟು ದ ಪ್ರಾಬ್ಲಮ್ಸ್ ಆಲ್ಸೋ. ಕಾಸ್ಟ್ ಶೀಟು ಇದೆ. ಸೊ ನಿಮಗೆ ಸಿಲೆಬಸ್ದಲ್ಲಿ ಯಾವ ರೀತಿ ಇದೆ, ಎಷ್ಟಿದೆ ಅಷ್ಟ ಕಲ್ಸ್ಕೊಂಡು ಹೋಗ್ತೀನಿ, ಅದಕ್ಕಿಂತ ಜಾಸ್ತಿ ಏನು ಬೇಡ, ಹೌದಲ್ಲ? ಸೊ ಕ್ಲಾಸಿಫಿಕೇಶನ್ ಆನ್ ದ ಬೇಸ್ ಆಫ್ ಫಂಕ್ಷನ್. ಕ್ಲಾಸಿಫಿಕೇಶನ್ ಆನ್ ದಿ ಬೇಸಿಸ್ ಆಫ್ ಫಂಕ್ಷನ್ಸ್. ಈಗ ಕ್ಲಾಸಿಫಿಕೇಶನ್ ಆನ್ ದಿ ಬೇಸ್ ಆಫ್ ಫಂಕ್ಷನ್ದಾಗ ಒಂದು ಮಾತು ನೆನಪಿಟ್ಕೋಬೇಕಿದ್ಕೊಂಡ್ರೆ, ಸೊ ಗೈಸ್, ಮ್ಯಾನುಫ್ಯಾಕ್ಚರಿಂಗ್, ಅಡ್ಮಿನಿಸ್ಟ್ರೇಟಿವ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್, ಇದು 4 ಬರ್ತವೆ, ರೈಟ್? ಮ್ಯಾನುಫ್ಯಾಕ್ಚರಿಂಗ್ದಾಗ ಯಾವ ಬರ್ತಾವೆ ಸರ್? ಅಡ್ಮಿನಿಸ್ಟ್ರೇಟಿವ್ದಾಗ ಯಾವ ಬರ್ತವೆ? ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ದಾಗ ಯಾವ್ದು ಬರ್ತವೆ? ದ್ಯಾಟ್ ವಿ ವಿಲ್ ಡಿಸ್ಕಸ್ ನಾವು ಬಚ್ಚು. ಇಲ್ಲ ನೋಡಿ. ಸೊ ಬಚ್ಚೋ ಕೇಳಿರಲಿ. ಎಸ್, ವಿ ಹ್ಯಾವ್ ಫಂಕ್ಷನ್ ವೈಸ್ ಕಾಸ್ಟ್, ಮ್ಯಾನುಫ್ಯಾಕ್ಚರಿಂಗ್, ಅಡ್ಮಿನಿಸ್ಟ್ರೇಟಿವ್, ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್. ಸೊ ದಿಸ್ ಆಲ್ 4 ವಿ ಹ್ಯಾವ್. ಆ್ಯಂಡ್ ಡೆಫಿನೆಟ್ಲಿ ನಾಳೆಗೆ ನಾನು ಇದನ್ನು ಕವರ್ ಮಾಡಿಕೊಂಡು ಡೆಫಿನೆಟ್ಲಿ ಬಚ್ಚೋ ವಿ ವಿಲ್ ಸ್ಟಾರ್ಟ್ ಸಾಲ್ವಿಂಗ್ ವಾಟ್ ಕಾಸ್ಟ್ ಶೀಟ್ ಪ್ರಾಬ್ಲಮ್ಸ್ ಮೇಲೆ. ಹಾಂ, ಕಾಸ್ಟ್ ಶೀಟ್ ಪ್ರಾಬ್ಲಮ್ಸ್ ನಾಳಿನ ಥರ ಪಕ್ಕ. ಆ್ಯಂಡ್ ಫಾರ್ಮೆಟ್ ಆಫ್ ದಿ ಕಾಸ್ಟಿಗೆ ತಗೋತೀನಿ. ಓಕೆ, ಸೊ ನಾಳೆ ಮೋಸ್ಟ್ ಪ್ರಾಬ್ಲಿ 6 o'clock ಕ್ಲಾಸಸ್ ಇರ್ತಿಂದು, 6:30ಗೆ. ಇದು ಬೇರೆ ಕ್ಲಾಸಸ್ ಸ್ವಲ್ಪ ಇದ್ದ ಕಾರಣ. ಹಾಯ್ ಪ್ರಭುಗೌಡ, ಹೆಂಗದಿಪ್ಪ? ಸೊ ನೋಡಿ, ಇನ್ಕಮ್ ಟ್ಯಾಕ್ಸ್ 5 o'clock ಇತ್ತು. ನಾಳೆ 4:30ಗೆ ನಾ 4 o'clock ಇನ್ಕಮ್ ಟ್ಯಾಕ್ಸ್ ತೊಗೋತೀನಿ, ರೈಟ್? 4 o'clockಗೆ ನಾ ಇನ್ಕಮ್ ಟ್ಯಾಕ್ಸ್ ತೊಗೊಂಡೆ ಅಂದರೆ, ಇಫ್ ಐ ಎಂಗೇಜ್ 4 o'clock ಇನ್ಕಮ್ ಟ್ಯಾಕ್ಸ್ ಆದರೆ 5 o'clock ಏನಾಗುತ್ತೆ? ಆಫ್ಲೈನ್ ಕ್ಲಾಸ್ ಇದೆ, ಸೆಕೆಂಡ್ ಪೀಸ್ ಇದೆ, 5 to 6, 6 to 7. ಆಮೇಲೆ ಡೆಫಿನೆಟ್ಲಿ ವಿ ವಿಲ್ ಗೋ ಫಾರ್ ದಿ ರಿಮೈನಿಂಗ್ ಪಾರ್ಟ್. ಅಪ್ಡೇಟ್ ಮಾಡ್ತೀನಿ. ಸೊ ವಾಟ್ಸಪ್ ಗ್ರೂಪ್ದಾಗ ಎದಿರಲ್ಲ ನೀವು, ಇಲ್ಲ ಅಂದರೆ ನನ್ನ ನಂಬರ್ಗೆ ಕಾಲ್ ಮಾಡಿರಿ, ಡೆಫಿನೆಟ್ಲಿ ಐ ವಿಲ್ ಹೆಲ್ಪ್ ಯು ಬಚ್ಚ. ಓಕೆನಾ? ಓಕೆ ಬಚ್ಚೋ, ಚಲೋ ಗೈಸ್, ಬಾಯ್. ಐ ವಿಲ್ ಕ್ಯಾಚ್ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಸೊ ಇನ್ನು ಯಾರು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಲ್ಲ